ಅಲ್ಲ ಮ್ಯಾಮ್, ನೀವೇನೋ ಹೇಳ್ತಾ ಇದ್ರಲ್ಲ ಮದ್ವೆ ಆದ ಅಂತೇನೋ. ಇಡಿಯಟ್. ನಾನ್ ಏನೋ ಹೇಳಿದ್ರೆ ನೀನ್ ಏನೋ ಹೇಳ್ತೀಯ. ಗೌರವ್, ಬಾಸ್, ಇದೇನು ತಮಾಷೆ? ಮೈಮಾ ಮ್ಯಾಮ್ಗೆ ಏನಾದ್ರು ಗೊತ್ತಾದ್ರೆ? ಅವ್ರಿಗೆ ಗೊತ್ತಾಗ್ಲಿ ಅಂತಾನೆ ನಾನು ಈ ರೀತಿ ಮಾಡಿದ್ದು. ಅಲ್ಲ, ಹೋಗಿ ಹೋಗಿ ಆ ದೀಪುನ ನನಗ್ ಕಟ್ಟಕ್ ಟ್ರೈ ಮಾಡಿದ್ರೆ ನಾನು ಏನ್ ತಾನೇ ಮಾಡ್ಲಿ? ಆ ದೀಪುನ ನೋಡಿದ್ರೆ ನನ್ಗೆ ಯಾವ್ದೋ ಶಾರ್ಟ್ ರೋಬೋಟ್ ನ ನೋಡೋ ತರ ಅನ್ಸತ್ತ. ಒಂದ್ ಫೀಲಿಂಗ್ಸ್ ಇಲ್ಲ, ಒಂದ್ ವ್ಯಾಲ್ಯೂಸ್ ಇಲ್ಲ, ಒಂದ್ ಇಮೋಷನ್ ಇಲ್ಲ. ಅವಳು ಒಂದ್ ಹುಡುಗಿನ. ಅದಕ್ಕೆ ನೀವು ಬೇಕಿರೋ ತರ ಹುಡುಗಿನ ಅರ್ಧದಿಂದ ಹುಡ್ಕೊಂಡು ಮದ್ವೆ ಮಾಡ್ಕೊಂಡ್ರೆ ನಾನ್ ನಂಬೇಕಾ? ಏನ್ ಬಾಸ್ ಇದು ಆಟ? ಆಟನೇ, ಆದ್ರೂ ಒಂಥರ ಚೆನ್ನಾಗಿದೆ. ಏನ್ ಹೇಳ್ತಿದೀರಾ ಬಾಸ್? ನನಗೆ ಈ ಟೆನ್ಷನ್ಗೆ ಜೀವನ ಹೋಗ್ತಿದೆ. ನೀನ್ ಟೆನ್ಷನ್ ತಗೋಬೇಡ, ಕೂಲ್ ಆಗಿರು, ರಿಲ್ಯಾಕ್ಸ್ ಆಗಿರು. ಒಂದ್ ಕೆಲ್ಸ ಮಾಡು, 6 months ಮ್ಯಾರೇಜ್ ಕಾಂಟ್ರಾಕ್ಟ್ ರೆಡಿ ಮಾಡು. ಕಾಂಟ್ರಾಕ್ಟ್ ಮುಗ್ದಾದ್ಮೇಲೆ ಸೆಟಲ್ಮೆಂಟ್ಗೆ ಒಂದು 10 ಕೋಟಿ. ಬೇಡ ಬೇಡ ಪಾಪ, ತುಂಬಾ ಪೂರ್ ಹುಡುಗಿ. ಸೆಟಲ್ಮೆಂಟ್ಗೆ ಒಂದು 100 ಕೋಟಿ ಕೊಡ್ತೀವಿ ಅಂತ ಕಾಂಟ್ರಾಕ್ಟ್ ಅಲ್ಲಿ ಮೆನ್ಷನ್ ಮಾಡು. ಮಿಕ್ಕಿ ಡೀಟೇಲ್ಸ್ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ವಾಟ್? 100 ಕೋಟಿನಾ? ಏನ್ ತಮಾಷೆ ಮಾಡ್ತಿದೀರಾ ಬಾಸ್? ಹೇಳ್ದಷ್ಟು ಮಾಡು. ಗೌರವ್, ಪ್ಲೀಸ್ ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಎಲ್ಲ ನಾನ್ ಸಾಲ್ವ್ ಮಾಡ್ತೀನಿ. ನನ್ ಫ್ರೆಂಡ್ ಒಬ್ಬ ಲಾ ಮಾಡ್ತಿದ್ದಾನೆ, ನಾನ್ ಅವನ ಹತ್ರ ಮಾತಾಡಿದೀನಿ, ಅವ್ನೆಲ್ಲ ನೋಡ್ಕೋತೀನಿ ಅಂತ ಹೇಳಿದಾನೆ. ಆದ್ರೆ ಒಂದೇ ಒಂದ್ ಸಮಸ್ಯೆ, ಇನ್ನೂ 6 ತಿಂಗಳು ನಾವಿಬ್ರು ಗಂಡ ಹೆಂಡತಿಯಾಗೆ ಇರ್ಬೇಕಂತೆ. 6 ತಿಂಗಳು ಆಮೇಲೆ ಮ್ಯೂಚುವಲಿ ಡಿವೋರ್ಸ್ ತಗೋಬಹುದು ಅಂತ ಹೇಳಿದಾನೆ. ನಿಮಗ್ ನಂಬಿಕೆ ಇಲ್ಲ ಅಂದ್ರೆ ನಾವು ಅಗ್ರಿಮೆಂಟ್ ಅಥವಾ ಕಾಂಟ್ರಾಕ್ಟ್ ಏನ್ ಬೇಕಾದ್ರೂ ಮಾಡ್ಕೊಳ್ಳೋಣ ಪ್ಲೀಸ್. ನೀನ್ ಹೇಗಂತೀಯೋ ಹಾಗೆ, ನನ್ಗೆ ನಿನ್ ಮೇಲೆ ನಂಬಿಕೆ ಇದೆ. ಈ ಅಗ್ರಿಮೆಂಟ್ ಎಲ್ಲ ಬೇಡ ಬಿಡು. ಹಬ್ಬಾ, ಥ್ಯಾಂಕ್ ಯು ಸೋ ಮಚ್ ಗೌರವ್. ಆದ್ರೆ ನಿಮ್ ಮನೇಲಿ ಏನು ಸಮಸ್ಯೆ ಆಗಲ್ವಾ? ಸಮಸ್ಯೆ ಇಲ್ಲ ಅಂತ ಅಲ್ಲ, ಆದ್ರೂ ಅಯ್ಯೋ, ನಾನ್ ಕೇಳೋದೇ ಮರ್ತೋಯ್ತು. ನೀನ್ ಸಿಂಗಲ್ ತಾನೆ? ಆಮೇಲೆ ಹೆಂಡತಿ ಇದ್ದು. ಅರೆ, ಇದ್ದು ಗಿದ್ದು ಏನ್ ಬಂತು? ಹೆಂಡತಿ ಇದ್ದಾಳೆ. ಮತ್ ಯಾಕ್ ನೀನ್ ನನ್ಗೆ ಇದನ್ ಮುಂಚೆನೆ ಹೇಳಲಿಲ್ಲ? ಯಾಕಂದ್ರೆ ಅದಕ್ಕೆ ಆಗ ನನಗೆ ಮದ್ವೆನೇ ಆಗಿರ್ಲಿಲ್ಲ. ಗೌರವ್, ನೀವ್ ನಂಗ್ ಹಾರ್ಟ್ ಅಟ್ಯಾಕ್ ಬರ್ಸ್ಬಿಟ್ರಿ. ಯಾವತ್ತೂ ಹುಡ್ಗ ಹುಡ್ಗಿನ ನೋಡೇ ಇಲ್ಲ ಅನ್ನಂಗ್ ನೋಡ್ತಿದ್ದಾರೆ. ಏನಾಗಿದೆ ಈ ಜನಕ್ಕೇನು ಆಗಿಲ್ಲ, ಆಗಿರೋದೆಲ್ಲ ನಮ್ಗೆ. ಒಬ್ಬ ಕ್ಲೀನರ್ ಯೂನಿಫಾರ್ಮ್ ಅಲ್ಲಿರೋ ಹುಡುಗನ್ ಜೊತೆ, ಅದು ಇಷ್ಟು ಸುಂದರವಾಗಿರೋ ಹುಡುಗಿ, ಮದ್ವೆ ಆಗಿರೋ ಹುಡುಗಿ ನಿಂತಿದ್ದಾಳಂದ್ರೆ ಜನ ನೋಟಿಸ್ ಮಾಡೇ ಮಾಡ್ತಾರಲ್ವಾ? ನಂಗೆ ಈಗ ರಿಯಲೈಸ್ ಆಯ್ತು, ನನ್ನ ಅರ್ಜೆಂಟ್ಗೆ ಯೂನಿಫಾರ್ಮ್ ಅಲ್ಲೇ ನನ್ ಮದ್ವೆ ಆಗ್ಬಿಟ್ಟೆ. ಈಗ ಇಲ್ಟಿಗೆ ನಾನ್ ನಿಮ್ಮನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ, ಬಾ ನನ್ ಜೊತೆ. ಅಯ್ಯೋ, ನನ್ನ ಅಮ್ಮಾರಿನ ನಾನ್ ಮರ್ತ್ಬಿಟ್ಟಿದ್ದೀನಿ. 5 minutes ಇಲ್ಲ ಇರಿ, ಬಂದ್ಬಿಡ್ತೀನಿ. ಗೌರವ್, ಬಾ ಬಾ, ಕುತ್ಕೋ. ಸ್ನೇಹ, ನಾನು ಇದ್ರಲ್ಲಿ ಬರ್ಬೇಕಾ? ಹೌದು ಗೌರವ್, ನೀನೇನು ನಾಚಿಕೆ ಪಡ್ಕೋಬೇಡ. ನನ್ನ ಅಂಬಾರಿ ನಿನ್ನ ಹೇಗ್ ಜಾಮ್ ಜೂಮ್ ಅಂತ ಕರ್ಕೊಂಡು ಹೋಗುತ್ತಾ ನೋಡ್ತಾ ಇರು. ಬಾ ಕುತ್ಕೋ. ಏನ್ ಹುಡುಕ್ತಾ ಇದೀಯಾ? ಸೀಟ್ ಅಡ್ಜಸ್ಟ್ ಮಾಡ್ಕೋಬೇಕಾ? ಅಲ್ಲಿ ಕೆಳಗಡೆ ಲಿವರ್ ಇರುತ್ತೆ ನೋಡು. ಹಾ, ಒಂಚೂರು ಇಡಿ. ಸಾಕ? ಪಾಪ ನೀನು ಈ ತರ ಕಾರಲ್ಲೆಲ್ಲ ಕೂತಿರಲ್ಲ ಅಲ್ವಾ? ಇನ್ ಮುಂದೆ ಈ ಐರಾವತ ನಿನ್ನೆ ಅಂತ ಅನ್ಕೋ, ಸರಿನಾ? ಫ್ರೆಂಡ್ಸ್ಗೆಲ್ಲ ಹೇಳು ನಾನು ಕಾರಲ್ಲಿ ಹೋಗಿದ್ದೀನಿ ಅಂತ. ಇಷ್ಟ ಇಲ್ಲ ಅಂದ್ರೆ ಇಷ್ಟ ಆಗಿಲ್ಲ, ಮುಖ ಯಾಕೆ ಹಂಗ್ ಮಾಡ್ಕೋತೀಯ? ಇದು ಓಕೆನಾ? ಇದು ಸೂಪರ್ ಆಗಿದೆ. ಹೋಗಿ ಹಾಕೊಂಬ, ಹೋಗು.
ವಾವ್, ಸೂಪರ್ ಆಗಿದೆ. ಬಾ ಹೋಗೋಣ. ಹೇ ಸ್ನೇಹ, ನನ್ ಬಟ್ಟೆಗೆ ನೀನೇ ಪೇ ಮಾಡ್ತಿದ್ಯಾ? ನಾನೇ ಪೇ ಮಾಡ್ತೀನಿ. ಗೌರವ್, ನಿನ್ ಸೇವಿಂಗ್ಸ್ ನ ನಿನ್ ಹತ್ರನೇ ಇಟ್ಕೋ. ನಿನಗೆ ಕೆಲ್ಸ ಯಾವಾಗ ಸಿಗುತ್ತೋ ಏನೋ, ಅಲ್ಲಿವರೆಗೂ ನಿಂದು ನಿನ್ನ ಹತ್ರನೇ ಇರ್ಲಿ. ಖಾಲಿ ಆದ ಟೆನ್ಷನ್ ಮಾಡ್ಕೋಬೇಡ. ನಾನ್ ನಿನ್ ಹೆಂಡತಿ, ಐ ವಿಲ್ ಟೇಕ್ ಕೇರ್ ಆಫ್ ಯು. ನಿನ್ ಖರ್ಚು ವೆಚ್ಚಗಳನ್ನ ನಾನ್ ನೋಡ್ಕೋತೀನಿ, ಸರಿನಾ? ಏನು? ನನ್ ಖರ್ಚೆಲ್ಲ ನೀನ್ ನೋಡ್ಕೋತೀಯ? ಬಾ. ಗೌರವ್, ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದಿದ್ಯಾ? ಇದು ಲೇಡೀಸ್ ಶಾಪ್. ಐನೋ, ಬಟ್ ನೀನು ಎಷ್ಟೊತ್ತಂತ ರೇಷ್ಮೆ ಸೀರೆಯಲ್ಲೇ ಓಡಾಡ್ತೀಯ. ನೀನು ಒಂದ್ ಡ್ರೆಸ್ ತಗೋ, ನನ್ ಕಡೆಯಿಂದ ವೆಡ್ಡಿಂಗ್ ಗಿಫ್ಟ್. ವೆಡ್ಡಿಂಗ್ ಗಿಫ್ಟಾ? ಐ ಮೀನ್ ಎಂಬ್ರಾಯ್ಡರಿ ವೆಡ್ಡಿಂಗ್ ಗಿಫ್ಟ್. ತಗೋಬಹುದು, ಆದ್ರೆ ಇಲ್ಲಲ್ಲ. ಯಾಕ್ ಗೊತ್ತಾ, ಇದು MD ಮಾಲು. ಇಲ್ಲಿ ಒಂದ್ ಬಟ್ಟೆ ತಗೋಬೇಕು ಅಂದ್ರೆ ನಮ್ ಇಡೀ ಸಂಬಳ ಖರ್ಚು ಮಾಡ್ಬೇಕು. ಇಟ್ಸ್ ಬೆಟರ್ ನಾವ್ ಬೇರೆ ಕಡೆ ಹೋಗೋಣ, ಬಾ. ಬೆಟರ್ ನೀವ್ ಬೇರೆ ಕಡೆ ಹೋಗೋದೆ. ನೀವ್ ಇಂಥ ಕಡೆ ಬಟ್ಟೆ ತಗೊಳ್ಳೋದಲ್ಲಿ ಇಂಥ ಮಾಲ್ ಒಳಗಡೆ ಕಾಲಿಡೋ ಯೋಗ್ಯತೆನೂ ನಿನಗಿಲ್ಲ.